ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕಿಟ್ಸ್ ಸೆಕೆಂಡ್ ಸೆಮಿಸ್ಟರ್ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ಗೆ ಪಾಸಿಂಗ್ ಹೇಗೆ ಮಾಡ್ಕೋಬೇಕು ಮತ್ತು ಸ್ಕೋರ್ ಹೇಗೆ ಮಾಡ್ಕೋಬೇಕು ಟಿಪ್ಸ್ ಸಮೇತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ 1 ಮಾರ್ಕ್ MCQs ಮತ್ತು ಫಿಲ್ ಇನ್ ದ ಬ್ಯಾಂಕ್ಸ್ದು 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಕ್ವಶನ್ ಬ್ಯಾಂಕ್ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನ್ಸ್ ಯೂನಿಟ್ ವೈಸ್, ಚಾಪ್ಟರ್ ವೈಸ್ ಯಾವೆಲ್ಲ ಕ್ವಶನ್ಸ್ ಕೇಳಿದಾರೆ ಅಂತಂತೇಳಿ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೀವು ನೋಡಿದರೆ ಆರಾಮ್ಸೆ ನೀವು ಪಾಸ್ ಅಷ್ಟೇ ಅಲ್ಲದೆ ಸ್ಕೋರು ಮಾಡ್ತೀರಂತಂತ ನಾನು ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಫಸ್ಟ್ ನಾನು ನಿಮಗೆ ಹೇಳೋದೇನೆಂದರೆ ಮಾಡೆಲ್ ಕ್ವಶನ್ ಪೇಪರ್ 3 ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮದು ಸಿಲೆಬಸ್ ಜೊತೆಗೇ ಮಾಡೆಲ್ ಕ್ವಶನ್ ಪೇಪರು DT ವೆಬ್ಸೈಟ್ನಲ್ಲಿ ಶೇರ್ ಮಾಡಿದ್ದಾರೆ. ಸೊ ನಿಮಗೆ ಬೇಕಂದರೆ ಅದು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಶೇರ್ ಮಾಡಿದ್ದು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ಅದನ್ನು ರೆಫರೆನ್ಸ್ ಇಟ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗ್ತೈತಿ. ಸೊ ಇಲ್ಲಿ ನಾನು ಜಸ್ಟ್ ತೋರಿಸ್ತೀನಿ. ಫಸ್ಟ್ ನೀವು ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ ಯಾವ ರೀತಿ ಫೈನಲ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಗೊತ್ತಾಗ್ತೈತಿ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಡಿ. ಒಂದು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದರಲ್ಲಿ ಫಸ್ಟ್ ಏನು ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೋಬೇಕು ಸರಿಯಾಗಿ. ಪಾರ್ಟ್ ಎ MCQs ಇರ್ತೈತಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಪಾರ್ಟ್ 15 ಮಾರ್ಕ್ಸ್ದು MCQs ಇರ್ತಾವೆ. ನೆಕ್ಸ್ಟ್ 5 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತೈತಿ. ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಚಾಯ್ಸ್ ಇರ್ತಾವೆ, ಎನಿ 5 ಬರಿಬೇಕಾಗ್ತೈತಿ. ನೆಕ್ಸ್ಟ್ ಪಾರ್ಟ್ ಸಿದಲ್ಲೂ ಚಾಯ್ಸಸ್ ಇರ್ತಾವೆ, ಎನಿ 5 ನೀವು ಚೂಸ್ ಮಾಡಿ ಬರಿಬೇಕಾಗ್ತೈತಿ. ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಎನಿ 5 ನೀವು ಚಾಯ್ಸ್ ಮಾಡಿಕೊಂಡು ಬರಿಬೇಕಾಗ್ತೈತಿ, ಚಾಯ್ಸ್ ಇರ್ತಾವೆ. ಪಾರ್ಟ್ ಡಿದಲ್ಲಿ ಸೆಕ್ಷನ್ 2ದಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಚಾಯ್ಸಸ್ ಇರ್ತಾವೆ. ಸೊ ಈ ರೀತಿ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಅದಾವೆ. ಇವು 3 ಮಾಡೆಲ್ ಕ್ವಶನ್ ಪೇಪರ್ಸ್ ಭಾಳ ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ಸ್ ನೀವು ಓದಿದರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ತೀರ. 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು. ಜಸ್ಟ್ ನಾನು ಪಾಸ್ ಆಗಬೇಕಂತಂತ ಅಂದ್ಕೊಂಡವರು ನೀವೇನು ಮಾಡಬೇಕು, ನಾನು ಒಂದು ಸೆಪ್ರೇಟ್ ಕ್ವಶನ್ ಬ್ಯಾಂಕ್ ನಾನು ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ನೀವು ಫಾಲೋ ಮಾಡಿರಿ. ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳೋ ಬಗ್ಗೆ ನಾನು ಹೇಳೋದು. ಸೊ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದಾವೆ. ಓಕೆ, ಇದು ಮಾಡೆಲ್ ಕ್ವಶನ್ ಪೇಪರ್ 3 ನೋಡ್ರಿ. ಸೊ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಯು ಹ್ಯಾವ್ ಟು ರೆಫರ್. ಫಸ್ಟ್ ನಿಮಗೆ ನಾ 1 ಮಾರ್ಕ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಸಾಲ್ವ್ ಮಾಡಿದ್ದು ವಿತ್ ಆನ್ಸರ್ಸ್ ಶೇರ್ ಮಾಡ್ತೀನಿ ಇಲ್ಲಿ. ಓಕೆ, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ದು MCQs ವಿತ್ ಆನ್ಸರ್ಸ್ ಇದೆ, ನೀವು ರೆಫರ್ ಮಾಡ್ಬೋದು. ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಭಾಳ ಹೆಲ್ಪ್ ಆಗ್ತೈತಿದು. ಇವನ್ ಮಾತ್ರ ಪರ್ಫೆಕ್ಟ್ ಮಾಡ್ಕೊಡ್ರಿ, 20 ಮಾರ್ಕ್ಸ್ ಆರಾಮ್ಸೆ ಸಿಗ್ತೈತೆ ನಿಮಗೆ. 3 ಮಾಡೆಲ್ ಕ್ವಶನ್ ಪೇಪರ್ದು MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪರ್ಫೆಕ್ಟ್ ಮಾಡ್ಕೊಡ್ರಿ. ನಿಮಗೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ಟಿಪ್ಸು ಲಿಸ್ಟ್ ಮಾಡಿದ್ದಿದೆ, ಜಸ್ಟ್ ಒಂದ್ಸಲ ನೋಡ್ಕೊಂಡು ಬಿಡ್ರಿ ಇದನ್ನು. ನೆಕ್ಸ್ಟ್ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ಬರುವಂತಹ 1 ಮಾರ್ಕ್ ಕ್ವಶನ್ಸ್ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ದು ವಿತ್ ಆನ್ಸರ್ ಶೇರ್ ಮಾಡಿದ್ದಿದೆ ನೋಡಿರಿ. ಇದು ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ ಎಕ್ಸಾಮ್ ಪ್ರಿಪ್ರೇಷನ್ಗೆ. ನೀವು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಿಪೇರ್ ಮಾಡಿಕೊಡ್ರಿ ವಿತ್ ರೆಫರೆನ್ಸ್ ಟು ಮಾಡೆಲ್ ಕ್ವಶನ್ ಪೇಪರ್ ಪ್ರಿಂಟ್ ತೊಗೊಂಡಿದ್ದು ನೀವು ರೆಫರೆನ್ಸ್ ಇಟ್ಕೊಳ್ಳಬೇಕು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ನಿಮಗೆ ಟಿಪ್ಸು ಇದೆ, ನೀವು ರೆಫರ್ ಮಾಡ್ಬೋದು. ಟಿಪ್ಸ್ ಹೌ ಟು ಬಿ ಪ್ರಿಪೇರ್ಡ್ ಫಾರ್ 1 ಮಾರ್ಕ್ ಕ್ವಶನ್ಸ್. ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಬರುವಂತಹ 1 ಮಾರ್ಕ್ ಕ್ವಶನ್ಸ್ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ದು ಆನ್ಸರ್ಸ್ ಇದೆ ನೋಡ್ರಿ. ನೀವು ಕ್ವಿಕ್ ಆಗಿ ರಿವೈಸ್ ಮಾಡ್ಕೊಳ್ಳಿಕ್ಕೆ ಏನು ಟಿಪ್ಸ್ ಫಾಲೋ ಮಾಡಬೇಕಂಥೇಳಿ ಅದು ಇದೆ ಇಲ್ಲಿ. ನೆಕ್ಸ್ಟ್ ನಿಮಗೆ ನಾನು ಡಿಟೇಲ್ಡ್ ಕ್ವಶನ್ ಬ್ಯಾಂಕ್ ಪ್ರಿಪೇರ್ ಮಾಡಿದ್ದೀನಿ. 3 ಕ್ವಶನ್ ಪೇಪರ್ ರೆಫರ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ, ಚಾಪ್ಟರ್ ವೈಸ್ ಯಾವೆಲ್ಲ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ರಿಪೀಟೆಡ್ ಯಾವುದಾದ್ರೂ ಇದ್ದರೆ ಇಂಪಾರ್ಟೆಂಟ್ ಯಾವುದು ಎಲ್ಲನೂ ಲಿಸ್ಟ್ ಮಾಡಿದ್ದಿದೆ.
ಜಸ್ಟ್ ಇದನ್ನು ನೀವು ವಾಚ್ ಮಾಡಿರಿ, ನಿಮಗೆ ಐಡಿಯಾ ಸಿಗ್ತೈತಿ. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಸೇಮ್ ಆ್ಯಸ್ ಇನ್ ಮಾಡೆಲ್ ಕ್ವಶನ್ ಪೇಪರ್ ಅದರ ಪ್ರಕಾರನ ಇಲ್ಲಿ ತೊಗೊಂಡಿದ್ದಿದೆ. ನೀವು 10 ಮಾರ್ಕ್ಸ್ ಅಂದರೆ ಮೇನ್ ಪ್ರಾಬ್ಲಮ್ಯಾಟಿಕ್ ಅದಾವಲ್ಲ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನೀವು ರೆಫರ್ ದ ಮಾಡೆಲ್ ಕ್ವಶನ್ ಪೇಪರ್ ಓನ್ಲಿ. ಎಕ್ಸಾಕ್ಟ್ಲಿ ಇಲ್ಲಿ ಬಂದಿಲ್ಲ, ನೀವು ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿನೇ ಸಾಲ್ವ್ ಮಾಡಿರಿ. ಬಟ್ 2, 3 ಮತ್ತು 5 ಮಾರ್ಕ್ಸದು ನೀವು ಇದರಲ್ಲಿ ರೆಫರ್ ಮಾಡಿ ಚಾಪ್ಟರ್ ವೈಸ್ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಸೆಪ್ರೇಟ್ ಮಾಡಿದ್ದೆ. ಜಸ್ಟ್ ನಾನು ಸ್ಲೋಲಿ ತೋರಿಸ್ತಾ ಹೋಗ್ತೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡಿ ನೀವು ಪ್ರಿಪೇರ್ ಮಾಡ್ಕೊಡ್ರಿ. ಓಕೆ, ಫಸ್ಟ್ ಚಾಪ್ಟರ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಕೆಪಾಸಿಟರ್ಸ್ ಅಂತಿದೆ ನೋಡ್ರಿ. ಸೊ ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಬರ್ತಾವು ಮತ್ತು ರಿಪೀಟೇಷನ್ ಎಷ್ಟು ಸಲ ರಿಪೀಟ್ ಆಗ್ಯಾವ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಅದನ್ನು ಕೊಟ್ಟಿದ್ದಿದೆ ಇಲ್ಲಿ. ನೆಕ್ಸ್ಟ್ 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್. ಓಕೆ, ಪ್ರಾಬ್ಲಮ್ಯಾಟಿಕ್ ಇದ್ದದ್ದು ಮಾತ್ರ ನೀವು ಮಾಡೆಲ್ ಕ್ವಶನ್ ಪೇಪರ್ ಒಂದ್ಸಲ ರೆಫರ್ ಮಾಡಬೇಕಾಗ್ತೈತಿ. ಸೆಲ್ಸ್ ಆ್ಯಂಡ್ ಬ್ಯಾಟರೀಸ್ ಇದರಲ್ಲಿ ಯಾವೆಲ್ಲ ಕ್ವಶನ್ಸ್ ಕೇಳ್ತಾರೆ, ರಿಪೀಟೆಡ್ ಆಗಿ ಬಂದಿರುವಂತಹ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ನೆಟ್ವರ್ಕ್ ಥಿಯರಮ್ಸ್ ಆ್ಯಂಡ್ DC ಸರ್ಕಿಟ್ಸ್ ರೆಫರ್ ಮಾಡಿರಿ, ಇವೆಲ್ಲ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಸರ್ಕಿಟ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ 5 ಮತ್ತು 10 ಮಾರ್ಕ್ಸ್ ಮಾತ್ರ ಮಿಸ್ ಮಾಡಲಾರ್ದೆ ಪ್ರಾಕ್ಟೀಸ್ ಮಾಡಿರಿ, ಯಾರು ಸ್ಕೋರ್ ಮಾಡ್ಬೇಕಂತ ಅಂದ್ಕೊಂಡಿರಲ್ಲ. ನೆಕ್ಸ್ಟ್ AC ಫಂಡಮೆಂಟಲ್ಸ್ ಆ್ಯಂಡ್ RLC ಸರ್ಕಿಟ್ಸ್. ನೆಕ್ಸ್ಟ್ 3 ಫೇಸ್ ಸರ್ಕಿಟ್ಸ್ನಲ್ಲಿ ಯಾವೆಲ್ಲ ಕ್ವಶನ್ಸ್ ಬರ್ತಾವಂತ ಹೇಳಿ ಟಾಪಿಕ್ ವೈಸ್ ಲಿಸ್ಟ್ ಮಾಡಿದ್ದಿದೆ. ಸೊ ಇವು ಆಲ್ ಟಾಪಿಕ್ಸ್ ಕವರ್ ಆಗಿದ್ದು. ಇದರಲ್ಲಿ ಜಸ್ಟ್ ನೀವು ಪಾಸ್ ಆಗಬೇಕು ಅಂತ ಅಂದ್ಕೊಂಡವರು ಅಟ್ಲೀಸ್ಟ್ 3 ಚಾಪ್ಟರ್ ಆದರೂ ನೀವು ಪರ್ಫೆಕ್ಟ್ ಮಾಡಿಕೊಡ್ರಿ. ಜಸ್ಟ್ ನಾನು ಪಾಸ್ ಆಗಬೇಕಂತ ಅಂದ್ಕೊಂಡಿಲ್ಲ, 3 ಚಾಪ್ಟರ್ಸ್ ಯಾವುದು ಕ್ವಶನ್ಸ್ ಮಿಸ್ ಮಾಡಲಾರ್ದೆ ಪ್ರಿಪೇರ್ ಆಗ್ರಿ. ಇನ್ನು ಹೈಲಿ ನಾನು ಸ್ಕೋರ್ ಮಾಡಬೇಕು, ಸ್ಕೋರಿಂಗ್ ಚೆನ್ನಾಗಿ ಮಾಡಬೇಕಂತನೋರು ಇವೆಲ್ಲ ಟಾಪಿಕ್ಸ್ ನಾನು ಇಲ್ಲೇನು ಲಿಸ್ಟ್ ಮಾಡಿದ್ನಲ್ಲ ಕ್ವಶನ್ಸ್ ಎಲ್ಲ ಚಾಪ್ಟರ್ದಿಂದ ಎಲ್ಲ ಕ್ವಶನ್ಸ್ನು ಪ್ರಿಪೇರ್ ಆಗಬೇಕು. ಸೊ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ಸ್ ನೀವು ಪ್ರಿಪೇರ್ ಆದರೆ 100 ಔಟ್ ಆಫ್ 100 ನೀವು ತೊಗೋತೀರಿ, ಇಷ್ಟು ಮಾತ್ರ ನಾನು ಗ್ಯಾರಂಟಿಲಿ ಹೇಳ್ಬೋದು. ಓಕೆ, ಸೊ ಇನ್ನೂ ನಿಮಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಟಾಪಿಕ್ನಿಂದ ಬರ್ತಾವಂತ ಹೇಳಿ ಇಲ್ಲಿ ಲಿಸ್ಟ್ ಮಾಡಿದ್ದಿದೆ ನೋಡಿರಿ. ಅವು ಯಾವಂದರೆ ಕ್ವಶನ್ಸ್ ಟಾಪಿಕ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಿರ್ಚಾಫ್ಸ್ ವೋಲ್ಟೇಜ್, ಇದು ಭಾಳ ಸಲ ಕೇಳಿದಾರೆ ನೋಡಿರಿ. ನಂಬರ್ ಆಫ್ ರಿಪಿಟೇಷನ್ಸ್ 2 ಟೈಮ್ಸ್ ರಿಪೀಟ್ ಆಗಿದೆ. ಅದೇ ರೀತಿ 3 ಫೇಸ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಕಂಪ್ಯಾರಿಸನ್ ಕ್ವೆಶನ್ಸ್ ಇದಲ್ಲ, ಇವು ಭಾಳ ಸಲ ರಿಪೀಟ್ ಆಗಿದ್ದಾವೆ, 3 ಟೈಮ್ಸ್ ರಿಪೀಟ್ ಆಗಿದ್ದಿದೆ. RLC ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಸೊ ಪ್ರಾಬ್ಲಮ್ಸ್ ಆನ್ RLC ಸರ್ಕಿಟ್ಸ್ ಮೇಲೆ 3 ಟೈಮ್ಸ್ ಕೇಳಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇವು ಟಾಪಿಕ್ಸ್ ಅದಲ್ಲ, ಸ್ಕೋರ್ ಮಾಡ್ಬೇಕಂತನೋರು ಅಥವಾ ಪಾಸ್ ಮಾಡ್ಕೋಬೇಕು ಅನ್ಕೊಂಡ್ರು ಈ ಟಾಪಿಕ್ಸ್ ಮಾತ್ರ ಮಿಸ್ ಮಾಡಲಾರ್ದೇ ನೀವು ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಟಿಪ್ಸ್ ಟು ಪಾಸ್ ಆ್ಯಂಡ್ ಸ್ಕೋರ್ ಈಸಿಲಿ. ಸೊ ಟಿಪ್ಸ್ ಏನಿದ್ದಾವೆ ನಿಮಗೆ ಪಾಸ್ ಮಾಡ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ ಆಗ್ತೈತಿ, ಅಷ್ಟೇ ಅಲ್ಲದೆ ಸ್ಕೋರು ಮಾಡ್ಕೋಬೋದು. ಫಸ್ಟ್ ನೀವು ಏನು ಮಾಡಬೇಕು ನೋಡ್ಕೊಡಿಲ್ಲಿ. ಫಸ್ಟ್ ಪ್ರಿಪೇರ್ ಆಲ್ ರಿಪೀಟೆಡ್ ಕ್ವಶನ್ಸ್. ಫಸ್ಟ್ ಆಲ್ ರಿಪೀಟ್ ಆಗಿದ್ದು ನಾನು ನಿಮ್ಮ ಟೇಬಲ್ನಲ್ಲಿ ತೋರಿಸಿನ ಅವನ್ನೆಲ್ಲ ಫಸ್ಟ್ ಪ್ರಿಪೇರ್ ಆಗಿರಿ. ಆಮೇಲೆ ಪ್ರಾಕ್ಟೀಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಕೆಪಾಸಿಟರ್ಸ್, RLC ಸರ್ಕಿಟ್ಸ್, ಮ್ಯಾಗ್ನೆಟಿಕ್ ಸರ್ಕಿಟ್ಸ್ ಆ್ಯಂಡ್ 3 ಫೇಸ್ ಸಿಸ್ಟಮ್ಸ್. ಇವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿಕೊಂಡ್ರೆ ನೀವು 100% ನೀವು ಸ್ಕೋರ್ ಮಾಡ್ತೀರಿ. ಮತ್ತು ಸರ್ಕಿಟ್ ಡಯಾಗ್ರಾಮ್ ಮಾತ್ರ ನೀಟಾಗಿ ತೆಗಿಬೇಕು. ಮತ್ತು ವೇವ್ ಫಾರ್ಮ್ಸ್ ಇದೆ, ವೇವ್ ಫಾರ್ಮ್ಸ್ ಡ್ರಾ ಮಾಡಬೇಕು. ಟು ಫೆಚ್ ಫುಲ್ ಮಾರ್ಕ್ಸ್ ಬರಬೇಕಂದ್ರೆ ಸರ್ಕಿಟ್ ಡಯಾಗ್ರಾಮ ವಿತ್ ಲೇಬ್ಲಿಂಗ್ ವೇವ್ ಫಾರ್ಮ್ಸ್ ಎಲ್ಲ ಕರೆಕ್ಟಾಗಿ ಲೇಬಲ್ ಹಾಕಿ ನೀವು ತೆಗೆದ್ರೆ ಫುಲ್ ಮಾರ್ಕ್ಸ್ ಸಿಗ್ತೈತೆ ನಿಮಗೆ. ನೆಕ್ಸ್ಟ್ ಮೆಮರೈಸ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಫಾರ್ಮುಲಾಸ್ ಯಾವೆಲ್ಲ ಬರ್ತಾವೆ ಅಂದರೆ ಆನ್ ಇಂಪಿಡೆನ್ಸ್, ರೆಸೊನೆನ್ಸ್, RMS ವ್ಯಾಲ್ಯೂ, ಪವರ್ ಫ್ಯಾಕ್ಟರ್, 3 ಫೇಸ್ ಪವರ್ ಇಕ್ವೇಷನ್ಸ್, ಇವಕ್ಕೆಲ್ಲ ಫಾರ್ಮುಲಾಸ್ ಬರ್ತಾವೆ. ನೆನಪಿಟ್ಕೊಡ್ರಿ, ಫಾರ್ಮುಲಾಸ್ ಕರೆಕ್ಟಾಗಿ ಬರೀಬೇಕು, ಆ ಕ್ವಶನ್ ರಿಲೇಟೆಡ್ ಆನ್ಸರ್ ಬರೀಬೇಕಾದಾಗ. ಓಕೆ, ಸ್ಟಡಿ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಕನೆಕ್ಷನ್ಸ್ ಕೇರ್ಫುಲಿ, ಇದನ್ನು ಭಾಳ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಾಕ್ಟೀಸ್ ಡೆರಿವೇಷನ್ಸ್ ಫಾರ್ ಕೆಪಾಸಿಟನ್ಸ್, ಇಂಪಿಡೆನ್ಸ್ ಆ್ಯಂಡ್ ಕಿರ್ಚಾಫ್ಸ್ ಲಾಸ್, ಡೆರಿವೇಷನ್ಸು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ರೈಟ್ ಡೆಫಿನಿಷನ್ಸ್ ಎಕ್ಸಾಕ್ಟ್ಲಿ ಆ್ಯಂಡ್ ನೀಟ್ಲಿ ಫಾರ್ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸಿಗೆ ಮಾತ್ರ ನೀವು ಸರಿಯಾಗಿ ಡೆಫಿನಿಷನ್ಸ್ ಬರೀಬೇಕು. ಮತ್ತು ಪ್ರಾಪರ್ ಯೂನಿಟ್ಸ್ ಯೂಸ್ ಮಾಡಬೇಕು. ಅಂದರೆ ಈಗ ಕರೆಂಟ್ ಆನ್ಸರ್ ನೀವು ಬರಿಬೇಕಾದಾಗ ಕರೆಂಟ್ ಬರಿಬೇಕಾದ್ರೆ ಆಂಪಿಯರ್ ಇಟ್ಸ್ ಅ ಯೂನಿಟ್ ಸರಿಯಾಗಿ ಬರೀಬೇಕು. ರೆಸಿಸ್ಟೆನ್ಸ್ ಯೂನಿಟ್ ಓಮ್ಸ್. ಸೊ ಯೂನಿಟ್ಸ್ ಸರಿಯಾಗಿ ಮೆನ್ಷನ್ ಮಾಡಬೇಕು ಫಾರ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಅಟೆಂಪ್ಟ್ ಆಲ್ 3 MCQs.
ಅಟೆಂಪ್ಟ್ ಆಲ್ MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕೇರ್ಫುಲಿ ಆಸ್ ದೇ ಆರ್ ಸ್ಕೋರಿಂಗ್ ಕ್ವೆಶನ್ಸ್. ಸೊ 20 ಮಾರ್ಕ್ಸ್ ಕಂಪಲ್ಸರಿ ನಿಮಗೆ ಕೇಳ್ತಾರೆ ಕ್ವಶನ್ ಪೇಪರ್ನಲ್ಲಿ. ಸೊ ಈಗಾಗಲೇ ನಾನು ನಿಮಗೆ ಶೇರ್ ಮಾಡಿದ್ದೀನಿ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್. ಆಲ್ಮೋಸ್ಟ್ ಅದರಲ್ಲಿರುವ ಕ್ವಶನ್ಸ್ ಬಂದಾಗ ಸ್ವಲ್ಪ ಡೇಟಾ ಚೇಂಜ್ ಆಗ್ಬೋದು, ಸ್ವಲ್ಪ ಚೇಂಜ್ ಮಾಡಿ ಕೇಳ್ಬೋದು, ಮಾಡಿಫೈ ಮಾಡಿ ನೀವು ಆನ್ಸರ್ ಮಾಡಲಿಕ್ಕೆ ನೀವು ಪ್ರಿಪೇರ್ ಮಾಡಿಕೊಡೋದನ್ನು. ಓಕೆ, ನೆಕ್ಸ್ಟ್ ರಿವೈಸ್ ಥೆರಮ್ ಬೇಸ್ಡ್ ಕ್ವಶನ್ಸ್ ಲೈಕ್ ಥೆವೆನಿನ್ಸ್ ಥೆರಮ್, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥೆರಮ್. ಸೊ ಥೆರಮೂ ನಿಮಗೆ ಕೇಳ್ತಾರೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತಂತ ಕೇಳ್ತಾರೆ ಆ ರೀತಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಟಿಪ್ಸ್ ನಿಮಗೆ how to get passed and how to also score. Okay, next very important formulas, ಇವು ಮೇಲಿಂದ ಮೇಲೆ ನೀವು ಯೂಸ್ ಮಾಡ್ತೀರಿ. ಇವೆಲ್ಲ ಫಾರ್ಮುಲಾಸ್ ನೀವು ಬೈಹಾರ್ಟ್ ಮಾಡ್ಕೋಬೇಕು, ಯಾಕಂದರೆ ಇದು ಪ್ರಾಬ್ಲಮ್ಗೆ ಯೂಸ್ ಆಗ್ತೈತಿ. ನೆಕ್ಸ್ಟ್ ಸಿಂಪಲ್ ಡೈರೆಕ್ಟ್ ಕ್ವಶನ್ಸ್ ಕೇಳಿದಾಗೂ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇವು ಫಾರ್ಮುಲಾಸ್ ಯೂಸ್ ಮಾಡಬೇಕಾಗ್ತೈತೆ. ಓಕೆ, ಸೊ ಇದು ಎಲ್ಲ ನಾನು ಪ್ರಿಪೇರ್ ಮಾಡಿದ್ದು ಬೈ ಯೂಸಿಂಗ್ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ನಿಮ್ಮದು ಸಿಲೆಬಸ್ ರೆಫರ್ ಮಾಡಿ ನಾನು ಪ್ರಿಪೇರ್ ಮಾಡಿದ್ದಿದೆ. ಸೊ ನಾನು ಇನ್ನೊಂದ್ಸಲ ನಿಮಗೆ ಹೇಳಬೇಕಂದ್ರೆ ಫಸ್ಟ್ ಜಸ್ಟ್ ನಾನು ಪಾಸ್ ಆಗಬೇಕಪ್ಪ, ಭಾಳ ಡಿಫಿಕಲ್ಟ್ ಇದೆ ಸಬ್ಜೆಕ್ಟ್, ನಾನು ಜಸ್ಟ್ ಪಾಸ್ ಆಗಬೇಕಂತ ಅಂದ್ಕೊಂಡವರು ಇವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕೇಳಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQs ಎಲ್ಲನೂ ನಾನು ಶೇರ್ ಮಾಡಿದ್ದೆ ವಿತ್ ಆನ್ಸರ್ಸ್. ಅದನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಈ ಕ್ವಶನ್ ಬ್ಯಾಂಕ್ನಲ್ಲಿ ಇರುವಂತಹ ಫಸ್ಟ್ 3 ಚಾಪ್ಟರ್ಸ್ ಯಾವಂದರೆ ಫಸ್ಟ್ 3 ಚಾಪ್ಟರ್ಸ್ ಇವನು ಫಸ್ಟ್ ಪ್ರಿಪೇರ್ ಮಾಡ್ಕೊಡ್ರಿ ನೀಟಾಗಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಕೆಪಾಸಿಟರ್ಸ್, ನೆಕ್ಸ್ಟ್ ಸೆಲ್ಸ್ ಆ್ಯಂಡ್ ಬ್ಯಾಟ್ರೀಸ್, ನೆಕ್ಸ್ಟ್ ನೆಟ್ವರ್ಕ್ ಥಿಯರಮ್ಸ್ ಆ್ಯಂಡ್ ಡಿಸೀಸ್. ಇದು ನಿಮ್ಗೆ ಪ್ರಾಬ್ಲಮೆಟಿಕ್ ಅನಿಸುತ್ತೆ ಅಂದರೆ ಇದನ್ನು ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಅಟ್ಲೀಸ್ಟ್ ಒಂದು 3 ಚಾಪ್ಟರ್ ಆದರೂ ನೀವು ಎಲ್ಲ ಕ್ವಶನ್ಸ್ 3 ಚಾಪ್ಟರಲ್ಲಿ ಕೇಳುವಂಥ 2, 3, 5, 10 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಆರಾಮ್ಸೆ ಪಾಸ್ ಆಗ್ತೀರ. ಓಕೆ, ಇನ್ನು ಸ್ಕೋರ್ ಮಾಡ್ಬೇಕು ಅಂದ್ಕೊಂಡವರು ಎಲ್ಲ ಚಾಪ್ಟರ್ಸ್ ನಾನು ಇಲ್ಲಿ ಏನು ಶೇರ್ ಮಾಡಿದ್ದೆಲ್ಲ ಕ್ವಶನ್ ಬ್ಯಾಂಕ್ನಲ್ಲಿ ಎಲ್ಲ ಕ್ವಶನ್ಸ್ನು ನೀವು ಪ್ರಿಪೇರ್ ಮಾಡಿಕೊಂಡು ಪರ್ಫೆಕ್ಟ್ ಮಾಡ್ಕೊಡಿ. ಪ್ರಾಬ್ಲಮ್ಸ್ ಮಾತ್ರ ನೀವು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ರೆಫರ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಪ್ರಾಕ್ಟೀಸ್ ಮಾಡಿಕೊಡಿ. ಸೊ ಇಷ್ಟು ಮಾಡಿದ್ರೆ ನೀವು 100 ಔಟ್ ಆಫ್ 100 ನೀವು ತೊಗೋತೀರ ಅಂತ ಹೇಳಿ ನಾನು ಗ್ಯಾರಂಟಿ ಹೇಳ್ಬೋದು. ಓಕೆ, ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಮತ್ತು ಸಪೋಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸುತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಒಳ್ಳೆಯ ಸ್ಕೋರ್ ತೊಗೊಂಡು ಬರ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.